ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಇನ್ಕಮ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಾಗ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ನಿಮ್ಮ ಇನ್ಕಮ್ ನ ಯಾವ ರೀತಿಯೆಲ್ಲ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ 5 ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಖಂಡಿತವಾಗಿ ಈ 5 ರೀತಿಯಲ್ಲಿ ನೀವು ಮಾಡಿದಾಗ ಖಂಡಿತವಾಗಿ ನಿಮ್ಮ ಇನ್ಕಮ್ ನ ನೀವು ವೃದ್ಧಿ ಮಾಡ್ಕೊಳ್ಬಹುದು. ಮೊದಲನೆಯ ಟಿಪ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಕೆಲಸ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಮೊದಲು ನೀವೇನ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿರುವ ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಳ್ಬೇಕು. ನೀವು ಕೆಲಸ ಎಲ್ಲಾದ್ರೂ ಮಾಡ್ತಿದ್ರೆ ನಿಮ್ಗೆ ಈಗ ಬೇಸಿಕ್ ಡಿಗ್ರಿ ಇದ್ರೆ ನೀವು ಪಾರ್ಟ್ ಟೈಮ್ ಅಲ್ಲಿ ಇಲ್ಲಾಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ನೀವು ಯಾವ್ದಾದ್ರು ಕೋರ್ಸ್ ಮಾಡೋದಕ್ಕಾಗುತ್ತಾ, ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕಾಗುತ್ತಾ, PhD ಮಾಡೋಕ್ಕಾಗುತ್ತಾ ಅನ್ನೋದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಿಮ್ಗೆ ಡಿಗ್ರಿ ಇದ್ರೆ, ಡಬಲ್ ಗ್ರಾಜುಯೇಷನ್ ಇದ್ರೆ, PhD ಇದ್ರೆ ನಿಮ್ಗೆ ಪ್ರಮೋಷನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಪ್ರಮೋಷನ್ ಸಿಕ್ಕಿದಾಗ ನಿಮ್ಗೆ ಸ್ಯಾಲರಿನೂ ಕೂಡ ಜಾಸ್ತಿ ಆಗುತ್ತೆ. ಇನ್ ಕೇಸ್ ನೀವು ಬಿಸ್ನೆಸ್ ಮಾಡ್ತಿದ್ರು ಕೂಡ ಸಾಕಷ್ಟು ರೀತಿಯ ಸ್ಕಿಲ್ಸ್ ನ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಮಾರ್ಕೆಟಿಂಗ್ ಸ್ಕಿಲ್ಸ್ ಇರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ಫೈನಾನ್ಸ್ ಸ್ಕಿಲ್ಸ್ ಇರ್ಬೋದು. ಈ ಎಲ್ಲಾ ಸ್ಕಿಲ್ಸ್ ಗಳನ್ನು ನೀವು ಕೂಡ ಕಲಿಬೇಕಾಗುತ್ತೆ. ನೀವು ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ನೀವು ಈ ರೀತಿ ಎಲ್ಲ ಸ್ಕಿಲ್ಸ್ ನ ಕಲ್ತ್ಕೊಂಡಾಗ ನಿಮ್ಮ ಬಿಸ್ನೆಸ್ ಅಲ್ಲಿರುವ ಇನ್ಕಮ್ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬಹುದು. ಮತ್ತೆ ಎರಡನೆಯ ಟಿಪ್ ನೀವೇನ್ ಫಾಲೋ ಮಾಡಬೇಕು ನಿಮ್ಮ ಇನ್ಕಮ್ ನ ಜಾಸ್ತಿ ಮಾಡೋದಕ್ಕೆ ಅಂದ್ರೆ, ನಾರ್ಮಲ್ ಆಗಿ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರೋ ಅಲ್ಲಿ ನಿಮ್ಗೆ ಪ್ರತಿ ವರ್ಷನೂ ಒಳ್ಳೆ ರೀತಿಯ ಹೈಕ್ ಕೊಡ್ತಾ ಇದ್ದು, ಒಳ್ಳೆ ರೀತಿಯ ಕೆಲಸ ನಿಮ್ಗೆ ಸಿಗ್ತಾ ಇದ್ರೆ ಖಂಡಿತವಾಗಿ ಅದೇ ಕಂಪ್ನಿಯಲ್ಲಿ, ಅದೇ ಆರ್ಗನೈಸೇಷನ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಕೂಡ ನೀವು ಅಲ್ಲೇ ಕೆಲಸ ಮಾಡ್ತಾ ಇರ್ಬೋದು. ಇನ್ ಕೇಸ್ ಏನಾದರೂ ಒಳ್ಳೆ ಕೆಲಸ ಇಲ್ಲ, ಒಳ್ಳೆ ಸಂಬಳ ಇಲ್ಲ ಅಂದ್ರೆ ನೀವು 2 ರಿಂದ 3 ವರ್ಷ ಆಗಿದ ತಕ್ಷಣ ನೀವು ಮತ್ತೊಂದು ಕಂಪ್ನಿಗೆ, ಮತ್ತೊಂದು ಆರ್ಗನೈಸೇಷನ್ಗೆ ಹೋಗೋದು ತುಂಬಾ ಒಳ್ಳೇದು. ನಿಮ್ಗೆ ಹೊಸ ಕಂಪ್ನಿಯಲ್ಲಿ ಕೂಡ ನಿಮ್ಗೆ ಜಾಸ್ತಿ ಸಂಬಳ ಸಿಕ್ಕೇ ಸಿಗುತ್ತೆ ನಿಮ್ಮ ಟ್ಯಾಲೆಂಟ್ಗೆ. ಮತ್ತೆ ಮೂರನೆಯ ಟಿಪ್ ಏನಂದ್ರೆ, ನಿಮ್ಮ ಇನ್ಕಮ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸಾಕಷ್ಟು ರೀತಿಯಲ್ಲಿ ಪ್ಯಾಸಿವ್ ಇನ್ಕಮ್ಗಳಿದೆ. ನಾನು ಆಲ್ರೆಡಿ ಪ್ಯಾಸಿವ್ ಇನ್ಕಮ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಖಂಡಿತವಾಗಿ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಖಂಡಿತವಾಗಿ ನೀವು ಪ್ಯಾಸಿವ್ ಇನ್ಕಮ್ ನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಬಹುದು ಅನ್ನೋ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೀವು ಈ ರೀತಿ ಮಾಡಿದಾಗ ಕೂಡ ನಿಮ್ಮ ಇನ್ಕಮ್, ನಿಮ್ಮ ಸ್ಯಾಲರಿ ಬಿಟ್ಟು ನಿಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ನಾಲ್ಕನೆಯ ಟಿಪ್ ನೀವೇನ್ ಫಾಲೋ ಮಾಡಬೇಕು ಅಂದ್ರೆ, ನಿಮ್ಮ ಇನ್ಕಮ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಅಲ್ಲಿರುವ ಬೆನಿಫಿಟ್ಸ್, ಗೌರ್ಮೆಂಟ್ ಇರುವ ಟ್ಯಾಕ್ಸ್ ಬೆನಿಫಿಟ್ಸ್ ಇರ್ಬೋದು, ಗೌರ್ಮೆಂಟ್ ಕೊಡೋ ಸಾಕಷ್ಟು ರೀತಿಯ ಸ್ಕೀಮ್ಸ್ ನ ನೀವು ಖಂಡಿತವಾಗಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರದವರು ಸಾಕಷ್ಟು ರೀತಿಯ ಬೆನಿಫಿಟ್ಸ್ ಕೊಡ್ತಾ ಇರ್ತಾರೆ. ಅದು ಎಂಪ್ಲಾಯೀಸ್ ಇರ್ಬೋದು, ಇಲ್ಲಾಂದ್ರೆ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು. ಆ ಎಲ್ಲಾ ಬೆನಿಫಿಟ್ಗಳನ್ನ ತಗೊಂಡಾಗ ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿದ್ರೆ ನಮ್ಗೆ ಸಾಕಷ್ಟು ರೀತಿಯಲ್ಲಿ ಎಕ್ಸಂಪ್ಷನ್ ಕೊಡುತ್ತಾರೆ. HRA ಕೊಡ್ಬೋದು, ಟ್ರಾವೆಲ್ ಅಲವೆನ್ಸ್ ಕೊಡ್ಬೋದು, ಇಲ್ಲಾಂದ್ರೆ LTA ಕೊಡ್ಬೋದು. ಸಾಕಷ್ಟು ರೀತಿಯ ಎಕ್ಸಂಪ್ಷನ್ಸ್ ಕೊಡ್ತಾರೆ. ನೀವು ಆ ಎಕ್ಸಂಪ್ಷನ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಸಾಕಷ್ಟು ರೀತಿಯಲ್ಲಿ ಹಣ ನಿಮ್ಗೆ ರಿಬೇಟ್ ಅಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. ಅದೇ ರೀತಿಯಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ನೀವು ಗೌರ್ಮೆಂಟ್ ಅಲ್ಲಿರುವ ಸಾಕಷ್ಟು ಸ್ಕೀಮ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಾಗ ನಿಮ್ಗೆ ಒಳ್ಳೆ ರೀತಿಯ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ಬೋದು, ಇಲ್ಲ ನಿಮ್ಗೆ ಒಳ್ಳೆ ರೀತಿಯ ಕಡಿಮೆ ಇಂಟ್ರೆಸ್ಟ್ ಇರುವ ಲೋನ್ ಕೊಡ್ಬೋದು. ಆ ಬೆನಿಫಿಟ್ ನೀವು ತಗೊಂಡು ಆ ಲೋನು ಇಲ್ಲಾಂದ್ರೆ ಆ ಸರ್ಕಾರದ ಬೆನಿಫಿಟ್ ನ ತಗೊಂಡು ನಿಮ್ಮ ಬಿಸ್ನೆಸ್ ನ ಖಂಡಿತವಾಗಿ ನೀವು ಗ್ರೋ ಮಾಡಿದಾಗ ನಿಮ್ಗೆ ಇನ್ಕಮ್ ಖಂಡಿತವಾಗಿ ಜನರೇಟ್ ಆಗುತ್ತೆ. ಮತ್ತೆ ನಿಮ್ಮ ಇನ್ಕಮ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ಐದನೇ ಟಿಪ್ ಏನ್ ಮಾಡ್ಬೇಕು ನಿಮ್ಮ ಇನ್ಕಮ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ, ನೀವು ಏನ್ ಮಾಡ್ಬೇಕು, ಒಂದು ಸೈಡ್ ಟ್ರ್ಯಾಕ್ ಅಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಸಾಟರ್ಡೆ ಸಂಡೇ ಇರ್ಬೋದು, ಇಲ್ಲಾಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಇರ್ಬೋದು, ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಇರ್ಬೋದು, ಪಾರ್ಟ್ ಟೈಮ್ ಜಾಬ್ ಇರ್ಬೋದು. ಈ ರೀತಿ ಮಾಡಿದಾಗ ನಿಮ್ಗೆ ಖಂಡಿತವಾಗಿ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಬಂದೇ ಬರುತ್ತೆ. ಆರನೇ ಟಿಪ್ ನೀವೇನ್ ಮಾಡ್ಬೇಕು ನಿಮ್ಮ ಇನ್ಕಮ್ ನ ಇಂಪ್ರೂವ್ ಮಾಡೋದಕ್ಕಂದ್ರೆ, ಈಗಂತೂ ಇಂಟರ್ನೆಟ್ ದೇ ಜಮಾನ, ಆನ್ಲೈನ್ ದೇ ಸಾಕಷ್ಟು ಆದ್ರಿಂದ ನೀವು ಜಾಬಲ್ಲೇ ಇರ್ಬೋದು, ಇಲ್ಲಾಂದ್ರೆ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಆನ್ಲೈನು ಇಲ್ಲಾಂದ್ರೆ ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಸ್ಕಿಲ್ಸ್ ಇರ್ಬೋದು, ನಿಮ್ಮ ಪ್ಯಾಷನ್ ನ ಯಾವ ರೀತಿ ಗ್ರೋ ಮಾಡ್ಬೋದು, ನಿಮ್ಮ ಬಿಸ್ನೆಸ್ ನ ಯಾವ ರೀತಿ ಗ್ರೋ ಮಾಡ್ಬೋದು. ನೀವು ಫೇಸ್ಬುಕ್ ಆದ್ರೂ ಯೂಸ್ ಮಾಡ್ಕೊಳ್ಬಹುದು, ಯೂಟ್ಯೂಬ್ ಆದ್ರೂ ಯೂಸ್ ಮಾಡ್ಕೊಳ್ಬಹುದು, ಇನ್ಸ್ಟಾಗ್ರಾಮ್ ಆದ್ರೂ ಯೂಸ್ ಮಾಡ್ಕೊಳ್ಬಹುದು. ಈ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ಎಕ್ಸ್ಟ್ರಾ ಹಣನ ಗಳಿಸಬಹುದಂತ ನೀವು ರಿಸರ್ಚ್ ಮಾಡಿದಾಗ ಸಾಕಷ್ಟು ದಾರಿಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ. ನಾನು ಇದುವರೆಗೂ ತಿಳಿಸ್ಕೊಟ್ಟಿರುವ ಈ 6 ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿ ನಿಮ್ಮ ಇನ್ಕಮ್ ನ ಇಂಪ್ರೂವ್ ಮಾಡ್ಕೊಳ್ಳೇಬಹುದು ಅಂತ ಹೇಳುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲಾ ಇನ್ಫಾರ್ಮೇಶನ್ಗಳು ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.